ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳ ಕಡಿಮೆ ಪದಾರ್ಥನ ಉಪಯೋಗಿಸಿ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಬಹಳ ಸೊಗಸಾಗಿ ರವೆ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ರವೆ ರೊಟ್ಟಿ ನೀವು ಸಹ ಒಮ್ಮೆ ಮಾಡಿ ನೋಡಿ. ಇದರ ಅದ್ಭುತವಾದಂಥ ರುಚಿ ಏನು ಅನ್ನೋದು ನಿಮಗೆ ಖಂಡಿತ ಗೊತ್ತಾಗುತ್ತೆ. ಹಾಗೆ ಬನ್ನಿ, ಈಗ ರವೆ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ರವೆ ರೊಟ್ಟಿ ಮಾಡೋದಕ್ಕೋಸ್ಕರ ನಾವಿಲ್ಲಿ 1 ಕಪ್ ಅಳತೆಯ ಚಿರೋಟಿ ರವೆನ ತಗೊಂಡಿದ್ದೀವಿ. ಹಾಗೆ ಈರುಳ್ಳಿ 1, ಮೊಸರು ಅರ್ಧ ಕಪ್ ಅಷ್ಟು, ಎಣ್ಣೆ 3 ಟೇಬಲ್ ಸ್ಪೂನ್ ಅಷ್ಟು, ಕ್ಯಾರೆಟ್ ತುರಿ 2 ಟೇಬಲ್ ಸ್ಪೂನ್ ಅಷ್ಟು, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ 2, ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್ ಅಷ್ಟು, ಜೀರಿಗೆ 1 ಟೀ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ರವೆ ರೊಟ್ಟಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ರವೆ ರೊಟ್ಟಿ ತಿನ್ನೋದಕ್ಕೇನೋ ಇಷ್ಟ, ಆದರೆ ತಟ್ಟೋದಕ್ಕೆ ಕಷ್ಟ ಅಂತೀರಾ? ಡೋಂಟ್ ವರಿ. ರವೆ ರೊಟ್ಟಿ ತಟ್ಟೋದಕ್ಕೋಸ್ಕರ ನಾವಿಲ್ಲಿ ಸೊಗಸಾದಂಥ ಶೀಟನ್ನು ತಗೊಂಡಿದ್ದೀವಿ. ಈ ಶೀಟ್ ಮೇಲೆ ರವೆ ರೊಟ್ಟಿನ ಭಾಳ ಸೂಪರಾಗಿ ತಟ್ಕೋಬೋದು. ಬರೀ ರವೆ ರೊಟ್ಟಿನೇ ಅಂತಲ್ಲ, ಇನ್ನೂ ಅನೇಕ ರೀತಿಯಾದಂಥ ರೆಸಿಪಿನ ಈ ಒಂದು ಶೀಟಿಂದ ತಯಾರು ಮಾಡ್ಬೋದು. ಬನ್ನಿ ಮುಂದೆ ತಿಳಿಸ್ಕೊಡ್ತೀನಿ. ರವೆ ರೊಟ್ಟಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ 1 ಈರುಳ್ಳಿನ ಸೇರಿಸ್ತಾ ಇದ್ದೀವಿ. ಹಾಗೆ 2 ಟೇಬಲ್ ಸ್ಪೂನು ತುರಿದಂಥ ಕ್ಯಾರೆಟ್ ತುರಿನ ಸೇರಿಸಿ, ಸ್ವಲ್ಪನೇ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಸಹ ಸೇರಿಸಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ನಂತರ 2 ಹಸಿಮೆಣಸಿನಕಾಯಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗುತ್ತೆ. ಇನ್ನು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ಜೀರಿಗೆ 1 ಟೀ ಸ್ಪೂನಷ್ಟು, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈಗ ಈ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡ್ಕೋಬೇಕು. ಹೀಗಿಲ್ಲಿ ಎಲ್ಲ ಪದಾರ್ಥನೂ ಈ ಒಂದು ಹದಕ್ಕೆ ಮಿಕ್ಸ್ ಮಾಡ್ಕೊಂಡಾಯಿತು. ನಂತರ ನಾವೀಗ ಅರ್ಧ ಕಪ್ ಅಳತೆಯ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮೊಸರನ್ನು ಸೇರಿಸಾದ ನಂತರ ಮುಖ್ಯವಾದ ಚಿರೋಟಿ ರವೆ 1 ಕಪ್ ಅಳತೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಮೊಸರು ರವೆ ಎಲ್ಲನೂ ಸಹ ಮೊದಲೇ ಮಿಕ್ಸ್ ಮಾಡಿದಂಥ ಪದಾರ್ಥದ ಜೊತೆ ಬಹಳ ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ಬಹಳ ಸಿಂಪಲ್ ಆದ ರೆಸಿಪಿ, ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ರುಚಿನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತಕ್ಕಂಥ ರೆಸಿಪಿ ಇದು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಎಲ್ಲ ಪದಾರ್ಥನೂ ಬಹಳ ಸೊಗಸಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಪುಡಿ ಪುಡಿಯಾಗೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಕಲಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಒಮ್ಮೆಲೆ ನೀರು ಹಾಕಿ ಕಲಿಸ್ಕೋಬೇಡಿ. ರೊಟ್ಟಿ ತಟ್ಟೋದಕ್ಕೆ ಹಿಟ್ಟು ಯಾವುದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ತೆಳುವಾದರೆ ರೊಟ್ಟಿ ತಟ್ಟೋದಕ್ಕಾಗಲ್ಲ. ಈ ರೀತಿ ಕಲಸಾದ ನಂತರ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ಕೊಳ್ತಾ ಇದ್ದೀವಿ. ಒಂದು ವಿಚಾರ ಏನು ಮನಸ್ಸಲ್ಲಿ ಇಟ್ಕೋಬೇಕು ಅಂದರೆ, ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಯಾಕೆಂದರೆ ಚೆನ್ನಾಗಿ ಕಲಸಾದ ನಂತರ ನಾವು ಇದನ್ನು 10 ನಿಮಿಷ ಹಾಗೆ ಉಣಿಯೋಕ್ಕೆ ಬಿಡಬೇಕಾಗತ್ತೆ. ಆಗ ನೀರನ್ನು ರವೆ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ನಾವು ಹಿಟ್ಟನ್ನು ಕಲಸಾಯಿತು. ಈಗ ಒಂದು ತಟ್ಟೆ ಮುಚ್ಚಿ 10 ರಿಂದ 15 ನಿಮಿಷ ಇದು ಹೊಂದ್ಕೊಳ್ಳೋಕ್ಕೆ ಬಿಡಬೇಕಾಗತ್ತೆ. ಹಾಗೆ ಈ ರೀತಿ ರೊಟ್ಟಿ ಮಾಡಬೇಕಾದ್ರೆ ನಿಮ್ಗೆ ಹದ ಗೊತ್ತಾಗಲಿಲ್ಲ ಅಂತಂದರೆ, ಚಪಾತಿ ಹಿಟ್ಟು ಏನು ಅದಕ್ಕೆ ಕಲಿಸ್ಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಒಂದು ತಟ್ಟೆನ ಮುಚ್ಚಾಯಿತು. ಇದು ನೆನೆತಕ್ಕಂಥ ಈ ಸಂದರ್ಭದಲ್ಲಿ ಬನ್ನಿ, ರೊಟ್ಟಿ ತಟ್ಟೋದಕ್ಕೆ ಬೇಕಾದಂಥ ಶೀಟ್ನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ನೀವು ಯಾವುದೇ ರೀತಿಯಾದಂಥ ರೊಟ್ಟಿ ತಟ್ಟಬೇಕಾದ್ರೆ ಬಟ್ಟೆನ, ಅದರಲ್ಲೂ ಕಾಟನ್ ಬಟ್ಟೆನ ಉಪಯೋಗಿಸ್ತೀರ. ರೊಟ್ಟಿ ತಟ್ಟಾದ ನಂತರ ಆ ಬಟ್ಟೆನ ತೊಳಿಬೇಕಾಗತ್ತೆ, ಒಣಗಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಕೆಲವರು ಪ್ಲಾಸ್ಟಿಕ್ ಪೇಪರ್ನ ಉಪಯೋಗಿಸ್ತಾರೆ. ಆ ರೀತಿ ಪ್ಲಾಸ್ಟಿಕ್ ಪೇಪರ್ನು ಸಹ ಉಪಯೋಗಿಸಬಾರ್ದು. ಇದೆಲ್ಲದಕ್ಕೂ ಪರಿಹಾರವಾಗಿ ಇವತ್ತು ನಾವಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಕ್ಕಂಥ ರೀಯೂಸಬಲ್ ರೊಟ್ಟಿ ಶೀಟು ಬಹಳ ಉಪಯೋಗಕ್ಕೆ ಬರುತ್ತೆ. ಹೌದು, ಖಂಡಿತ ಇದು ನಿಮ್ಮ ಅಡುಗೆ ಮನೆಯ ಸ್ನೇಹಿತ ಆಗ್ತಾನೆ ಅನ್ನೋದರಲ್ಲಿ 2 ಮಾತಿಲ್ಲ. ಇದು ಒಂದು ಫುಡ್ ಗ್ರೇಡೆಡ್ ಟೆಫ್ಲಾನ್ ಶೀಟ್ ಆಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೊಟ್ಟಿ ತಟ್ಟತಕ್ಕಂಥ ಶೀಟ್ ಇದೆಯಲ್ಲ, ವಾಟರ್ ಪ್ರೂಫ್ ಹೌದು, ಜೊತೆಗೆ ಡಸ್ಟ್ ಪ್ರೂಫು, ಮತ್ತು ಹೀಟನ್ನು ತಡ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಕಾವಲಿ ಮೇಲೆ ಹಾಕಿದಾಗ ಅದು ಸುಡಲ್ಲ. ಮತ್ತು ಈ ಪೇಪರ್ನ ಮೈಕ್ರೋ ಓವನಲ್ಲಿ ಆಗ್ಬೋದು, OTGನಲ್ಲಿ ಆಗ್ಬೋದು,
ಮತ್ತು ತಂದೂರಿ ರೆಸಿಪಿ ಮಾಡಬೇಕಾದ್ರೆ ಎಲೆಕ್ಟ್ರಾನಿಕ್ ಗ್ರಿಲ್ಲರಲ್ಲಿ ಫ್ರೈಯಿಂಗ್ ಪ್ಯಾನಲ್ಲೂ ಸಹ ಈ ಒಂದು ಶೀಟನ್ನು ಉಪಯೋಗಿಸ್ಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಶೀಟನ್ನು ಉಪಯೋಗಿಸಿ ನೀವು ರೊಟ್ಟಿನ ಆಗ್ಬೋದು, ಒಬ್ಬಟ್ಟು ಆಗ್ಬೋದು, ಪೂರಿ ಚಪಾತಿ ಆಗ್ಬೋದು ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಬಹಳ ಕಡಿಮೆ ಉಪಯೋಗಕ್ಕೆ ಬರುತ್ತೆ. ಈ ಶೀಟನ್ನು ಕೊಂಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅಲ್ಲೂ ಸಹ ಹಣನೂ ಉಳಿತಾಯ ಆಗುತ್ತೆ, ಜೊತೆಗೆ ಉಪಯೋಗನೂ ಬಹಳ ಹೆಚ್ಚಾಗಿರುತ್ತೆ. ಈ ಒಂದು ರೊಟ್ಟಿ ತಟ್ಟತಕ್ಕಂಥ ಶೀಟನ್ನು ಪ್ರತಿದಿನ ಬಳಸಿದ್ರು ಸಹ ಮಿನಿಮಮ್ ಅಂದರೂ 5 ವರ್ಷಗಳ ಕಾಲ ಬಳಸ್ಬೋದು. ರೇರಾಗಿ ಯೂಸ್ ಮಾಡ್ತೀನಿ ಅಂದರೆ 10 ವರ್ಷಗಳ ಕಾಲ ಯೂಸ್ ಮಾಡ್ಬೋದು. ಇದು ಯಾವುದೇ ಕಾರಣಕ್ಕೂ ಬಟ್ಟೆನೂ ಅಲ್ಲ, ಬೈ ದ ಸೇಮ್ ಟೈಮ್ ಪ್ಲಾಸ್ಟಿಕ್ಕೂ ಅಲ್ಲ. 100% ಫುಡ್ ಗ್ರೇಡೆಡ್ ನಾನ್ ಸ್ಟಿಕ್ ಹೀಟ್ ರೆಸಿಸ್ಟೆಂಟ್ ಶೀಟ್ ಆಗಿದೆ. ನೀವು ರೊಟ್ಟಿ ಆಗ್ಬೋದು, ಚಪಾತಿ ಆಗ್ಬೋದು, ಹಿಂಸೆನೇ ಇಲ್ದಾಗೆ ಬಹಳ ಸಂತೋಷದಿಂದ ಸಿದ್ಧ ಮಾಡ್ಕೋಬೋದು. ನಾವಂತೂ ಈ ರೀಯೂಸಬಲ್ ರೊಟ್ಟಿ ಶೀಟನ್ನು ಉಪಯೋಗಿಸಿ ಬಹಳ ಸಂತೋಷ ಆಯಿತು. ಯಾಕೆಂದರೆ ಖಂಡಿತ ಇದರಿಂದ ಅನೇಕ ರೀತಿಯಾದಂಥ ರೆಸಿಪಿನ ಬಹಳ ಸುಲಭವಾಗಿ ಬಹಳ ಇಷ್ಟಪಟ್ಟು ಮಾಡ್ಬೋದು ಅಂದರೆ ಖಂಡಿತ ತಪ್ಪಾಗಲ್ಲ. ಇಷ್ಟೆಲ್ಲ ರೆಸಿಪಿ ಮಾಡಾದ್ಮೇಲೆ ಇದನ್ನು ಕ್ಲೀನ್ ಮಾಡೋದಕ್ಕೂ ಬಹಳ ಸುಲಭ ಆಗುತ್ತೆ. ನೀವು ಒಂದು ಶೀಟ್ನ ಬೇಕಾದಾಗ ಬಳಸಿ ತದನಂತರ ಸೋಪ್ ಹಾಕಿ ತೊಳೆದು ಇಟ್ಕೋಬೋದು. ಅಷ್ಟು ನೀಟಾಗಿರುತ್ತೆ, ಅಷ್ಟೇ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಒಂದು ರೀತಿ ಹೇಳಬೇಕಂದ್ರೆ ಬಹಳ ಯೂಸರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಿಮ್ಮ ಅಡುಗೆ ಮನೆನ ಸ್ವಚ್ಛವಾಗಿಡುತ್ತೆ, ನಿಮ್ಮ ಕೆಲಸನ ಕಡಿಮೆ ಮಾಡುತ್ತೆ, ಮತ್ತು ನಿಮಗೆ ಹೊಸ ರೆಸಿಪಿ ಮಾಡೋದಕ್ಕೆ ಖಂಡಿತ ಉತ್ಸಾಹ ಬರುತ್ತೆ. ಮತ್ತು ಇದು ನಾನ್ ಟೇರಬಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಹರಿಯೋದಿಲ್ಲ. ಹಾಗಿದ್ರೆ ನಿಮಗೂ ಸಹ ಈ ರೊಟ್ಟಿ ತಟ್ಟತಕ್ಕಂಥ ಹಾಳೆನ ತರಿಸ್ಬೇಕು ಅಂತಂದರೆ ಖಂಡಿತ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಈ ಶೀಟನ್ನು ತರಿಸಿ ಉಪಯೋಗಿಸ್ಬೋದು. ಉಪಯೋಗಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ, ನೀವೇ ಕಮೆಂಟ್ ಮಾಡ್ತೀರಾ ಇದರ ಒಂದು ಉಪಯೋಗ ಎಷ್ಟು ಅಂತ. ಈಗ ಇಲ್ಲಿ ನೋಡ್ತಾ ಇರ್ಬೋದು 10 ರಿಂದ 15 ನಿಮಿಷಗಳ ಕಾಲ ರವೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ವಿ, ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಉಂಡೆ ಕಟ್ಕೊಂಡು ನಾವೀಗ ರೊಟ್ಟಿನ ತಟ್ಕೋಬೇಕಾಗುತ್ತೆ. ನಂತರ ಈಗ ರೊಟ್ಟಿನ ತಟ್ಕೊಳ್ಳೋದಕ್ಕೋಸ್ಕರ ರೀಯೂಸಬಲ್ ರೊಟ್ಟಿ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ತದನಂತರ ರೊಟ್ಟಿ ತಟ್ಟೋದಕ್ಕೆ ಬೇಕಾದಂಥ ಹಿಟ್ಟಿನ ಉಂಡೆ ಇಟ್ಟು ನೀಟಾಗಿ ರೊಟ್ಟಿನ ಬಹಳ ತೆಳ್ಳಗೆ ತಟ್ಕೊಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಒಂದು ರೊಟ್ಟಿನ ತಟ್ಟತಕ್ಕಂಥ ಕಾಗದ ಇರೋದ್ರಿಂದನೇ ಇಷ್ಟು ಸೊಗಸಾಗಿ ನಾವು ರೊಟ್ಟಿನ ತಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನೋಡ್ತಾ ಇದ್ರಲ್ಲ, ಈಗಿಲ್ಲಿ ಎಷ್ಟು ಸುಲಭವಾಗಿ ಅಷ್ಟೇ ನೀಟಾಗಿ ರೊಟ್ಟಿನ ತಟ್ಟಾಯಿತು. ಈಗ ತಟ್ಟಂಥ ಈ ರೊಟ್ಟಿನ ಕಾವಲಿ ಮೇಲೆ ಸೇರಿಸಿ ಬಿಸಿ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಈಗ ರೊಟ್ಟಿನ ಬೇಯಿಸೋದಕ್ಕೋಸ್ಕರ ಮೊದಲಿಗೊಂದು ಕಾವಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು. ಎಣ್ಣೆನೂ ಬಿಸಿ ಆದ ನಂತರ ತಟ್ಟಿದಂಥ ರೊಟ್ಟಿನ ಕಾವಲಿಗೆ ಸೇರಿಸೋಣ. ನಂತರ ಈಗ ರೊಟ್ಟಿ ಬಹಳ ಚೆನ್ನಾಗಿ ಬೇಯ್ತಿದೆ. ಈ ಸಂದರ್ಭದಲ್ಲಿ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸಿ ಹಾಗೆ ಈಗ ರೊಟ್ಟಿ ಮೇಲೆ ಒಂದು ಲಿಡ್ಡು ಅಥವಾ ತಟ್ಟೆನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ 1 ರಿಂದ 1.5 ನಿಮಿಷ ಒಂದು ಕಡೆ ರೊಟ್ಟಿನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಹೀಗಿಲ್ಲಿ ಒಂದು ಕಡೆ ರೊಟ್ಟಿ ಬಹಳ ಚೆನ್ನಾಗಿ ಬೆಂದಿದೆ, ಮತ್ತೊಂದು ಕಡೆ ತಿರುಗಿಸಿ ಸಹ ಈಗ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಮತ್ತೊಂದು ಕಡೆನೂ ಈಗ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬಹಳ ಸೂಪರ್ ಆದಂಥ ರವೆ ರೊಟ್ಟಿ ಸಿದ್ಧವಾಗಿಬಿಡುತ್ತೆ. ಇನ್ನೊಂದು ಕಡೆನೂ 1 ನಿಮಿಷ ಬೇಯಿಸಾದ ನಂತರ ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ರೊಟ್ಟಿ ಇಲ್ಲಿ ಸಿದ್ಧವಾಗಿದೆ ಅಂತ. ಈ ರೀತಿ ರೊಟ್ಟಿನ ಮಾಡಿದ ನಂತರ ಇದರ ಜೊತೆಗೆ ಕಾಯಿ ಚಟ್ನಿ ಮಾಡಿ ಸವಿದ್ರೆ ಖಂಡಿತ ಸೂಪರ್ ಆದಂಥ ರುಚಿ ಇರುತ್ತೆ. ಈಗ ಬಿಸಿಯಾದಂಥ ರೊಟ್ಟಿನೂ ಸಹ ಅದೇ ಪೇಪರ್ ಮೇಲೆ ಸೇರಿಸಿದ್ವಿ. ಯಾವುದೇ ಕಾರಣಕ್ಕೂ ಪೇಪರ್ಗೂ ಏನೂ ಆಗಲ್ಲ, ರೊಟ್ಟಿಗೂ ಏನೂ ಆಗಲ್ಲ. ಹಾಗಿದ್ರೆ ನೋಡ್ಕೊಂಡ್ರಲ್ಲ, ಬಹಳ ಸುಲಭವಾಗಿ ಅಷ್ಟೇ ನೀಟಾಗಿ ಯಾವ ರೀತಿಯಾಗಿ ರವೆ ರೊಟ್ಟಿನ ತಯಾರು ಮಾಡ್ಬೋದು ಅಂತ. ಹಾಗೆ ಈ ವಿಡಿಯೋ ಮೂಲಕ ತೋರಿಸ್ತಂಥ ರೀಯೂಸಬಲ್ ರೊಟ್ಟಿ ಶೀಟ್ ಅಂದರೆ ಮರುಬಳಕೆ ಆಗ್ತಕ್ಕಂಥ ರೊಟ್ಟಿ ಶೀಟ್ನ ತಟ್ಕೊಳ್ಳೋದಕ್ಕಿರ್ತಕ್ಕಂಥ ಕಾಗದದ ಬಗ್ಗೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರವೆ ರೊಟ್ಟಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.